ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೋಲ್ಫುಲ್ ಟ್ಯಾರೋ 777. ಇವತ್ತಿನ ಟಾಪಿಕ್ ಬಂದು ನಿಮ್ಮ ವ್ಯಕ್ತಿಯ ಲೇಟ್ ನೈಟ್ ಥಾಟ್ಸ್ ಏನಿದೆ ನಿಮ್ ಬಗ್ಗೆ, ಅಥವಾ ಏನ್ ಮುಚ್ಚಿಡ್ತಿದ್ದಾರೆ, ಏನ್ ಹೇಳ್ಬೇಕು ಅನ್ನೋದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ ಅಂತ ಚೆಕ್ ಮಾಡೋಣ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಕನ್ಫ್ಯೂಷನ್ಸ್ ಇದೆ, ಕ್ಲಾರಿಟಿ ಬೇಕು, ಪರ್ಸನಲ್ ರೀಡಿಂಗ್ಸ್ ಬೇಕು ಅಂತಂದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಗೂ ವಿಡಿಯೋ ಟೈಟಲ್ ಅಲ್ಲಿ ನಂಬರ್ ನ ಮೆನ್ಷನ್ ಮಾಡಿರ್ತೀನಿ. ಆ ನಂಬರ್ಗೆ ನೀವು ವಾಟ್ಸ್ಆಪ್ ಅಥವಾ ಕಾಲ್ ಮಾಡಿ ರೀಡಿಂಗ್ಸ್ ನ ಬುಕ್ ಮಾಡ್ಕೊಳ್ಬಹುದು. ಅಲ್ಲಿ ನೀವು ಕ್ಲಾರಿಟಿನ ಪಡ್ಕೊಳ್ಬಹುದು. ಓಕೆನಾ? ಅಂಡ್ ಇದು ಜನರಲ್ ರೀಡಿಂಗ್ ಆಗಿರುತ್ತೆ. ರೆಸನೇಟ್ ಆದ್ರೆ ಮಾತ್ರ ತಗೊಳ್ಳಿ, ಇಲ್ಲ ಅಂದ್ರೆ ಬಿಟ್ಬಿಡಿ. ಫೋರ್ಸ್ಫುಲಿ ನಿಮ್ಮನ್ನ ನೀವು ಈ ರೀಡಿಂಗ್ ಗೆ ಫಿಟ್ ಮಾಡ್ಕೊಂಡು ನೋಡ್ಬೇಡಿ. ಸ್ಟಾರ್ಟ್ ಮಾಡೋಣ. ಯೂನಿವರ್ಸ್ ನನ್ಗೆ ಇಲ್ಲಿ ಕ್ಲಾರಿಟಿ ಕೊಡಿ. ನನ್ನ ವ್ಯೂವರ್ಸ್ ಅವರ ವ್ಯಕ್ತಿಯ ಲೇಟ್ ನೈಟ್ ಥಾಟ್ಸ್ ಏನಿದೆ, ತಡರಾತ್ರಿಯ ಆಲೋಚನೆಗಳು ಏನು ಅಂತ ತಿಳಿಸ್ಕೊಡಿ. ಓಕೆ, ಅವರ ಲೇಟ್ ನೈಟ್ ಥಾಟ್ಸ್ ಏನಿದೆ ಅಂತಂದ್ರೆ, ನಿಮ್ ವ್ಯಕ್ತಿ ಇಲ್ಲಿ ನೋಡೋದಾದ್ರೆ ನಿಮ್ಮನ್ನ ಆಲ್ಮೋಸ್ಟ್ ಒಂದು 3 ತಿಂಗಳಿಂದ ನಿಮ್ಮನ್ನ ಯಾವ್ದೋ ಒಂದು ವಿಚಾರವಾಗಿ ವೇಟ್ ಮಾಡಿಸ್ತಾ ಇದ್ದಾರೆ. ಅದು ನಿಮ್ಗೆ ಟ್ರಿಗರ್ ಮಾಡ್ತಾ ಇದೆ. ಇನ್ನು ಎಷ್ಟು ದಿನ ವೇಟ್ ಮಾಡ್ಬೇಕು, ಇನ್ನು ಎಷ್ಟು ದಿನ ಇವ್ರು ಈ ರೀತಿ ವೇಟ್ ಮಾಡಿಸ್ತಾರೆ, ಇನ್ ಯಾವಾಗ ಕ್ಲಾರಿಟಿ ಕೊಡ್ತಾರೆ ಇವರು ಅನ್ನೋ ಒಂದು ಕನ್ಫ್ಯೂಷನ್ ನಿಮ್ಮಲ್ಲಿದೆ. ಸೊ ಈ ವಿಚಾರವಾಗಿ ನಿಮ್ಮ ವ್ಯಕ್ತಿ ತುಂಬಾನೇ ಯೋಚನೆ ಮಾಡ್ತಾ ಇದ್ದಾರೆ. ಒಂದು ಟೈಮ್ ಕೊಡೋ ವಿಚಾರ ಇರ್ಬೋದು, ಅಥವಾ ಕೆಲವು ಸಿಚುವೇಶನ್ಸ್, ಅಥವಾ ನಿಮ್ಮಿಬ್ಬರ ಮಧ್ಯದಲ್ಲಿ ಕೆಲವು ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಇರ್ಬೋದು, ಅಥವಾ ಈಗ ಕೆಲವರು, ಎಲ್ರು ಅಲ್ಲ, ಕೆಲವರು ನೋ ಕಾಂಟ್ಯಾಕ್ಟ್ ಅಲ್ಲಿ ಇರ್ಬೋದು. ಅವ್ರ ಕಡೆಯಿಂದ ನಿಮ್ಗೆ ಏನೋ ಮೋಸ ಆಗಿದೆ ಅನ್ನೋ ಒಂದು ಫೀಲ್, ಒಂದು ಪ್ರಾಕ್ಟಿಕಲ್ ಆಗಿ ಇರ್ಲಿಲ್ಲ ಈ ರಿಲೇಶನ್ಶಿಪ್ ಅನ್ನೋದು, ಮತ್ತೆ ಇವ್ರು ಓಪನ್ ಅಪ್ ಆಗ್ತಾ ಇರ್ಲಿಲ್ಲ. ನೀವು ತುಂಬಾನೇ ವೇಟ್ ಮಾಡ್ತಾನೆ ಇದ್ದೀರಾ. ಅಂಡ್ ಈ ವ್ಯಕ್ತಿ ನೋಡೋದಾದ್ರೆ ಇನ್ನೊಂದ್ ಸ್ವಲ್ಪ ದಿನ ವೇಟ್ ಮಾಡು, ಸ್ವಲ್ಪ ದಿನ ವೇಟ್ ಮಾಡು ಅಂತ ಮುಂದೆ ಹಾಕ್ತಾನೆ ಇದ್ದಾರೆ. ಸೊ ಈ ವಿಚಾರವಾಗಿ ನಿಮ್ಮ ವ್ಯಕ್ತಿ ಈಗ ಥಿಂಕ್ ಮಾಡ್ತಾ ಇದ್ದಾರೆ. ಇಷ್ಟು ದಿನ ನೀವು ಥಿಂಕ್ ಮಾಡ್ತಾ ಇದ್ರಿ, ಅದರಿಂದ ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಬಂದಿದ್ದೀರಾ. ಸೊ ಹೀಗಾಗಿ ಈ ವ್ಯಕ್ತಿ ಇದನ್ನ ರಿಪೇರ್ ಮಾಡೋದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ. ಅಂಡ್ ಇಲ್ಲಿ ನೋಡಿ, ಕಾಂಟ್ಯಾಕ್ಟ್ ಮಾಡ್ಬೇಕು, ರಿಕನ್ಸಿಲೇಷನ್ ಆಗ್ಬೇಕು ಅನ್ನೋ ಒಂದು ಥಾಟ್ಸ್ ನ ಯೋಚನೆ ಮಾಡ್ತಾ ಇದ್ದಾರೆ ನಿಮ್ಮ ವ್ಯಕ್ತಿ. ಅಂಡ್ ತುಂಬಾ ಭಯ ಅನ್ನೋದು ಹುಟ್ಕೊಂಡಿದೆ. ಓಕೆನಾ? ಅಂಡ್ ಇಲ್ಲಿ ತುಂಬಾ ಈಗೋಯಿಸ್ಟಿಕ್ ಈ ಪರ್ಸನ್, ತುಂಬಾನೇ ಈಗೋ ಈ ವ್ಯಕ್ತಿಗೆ. ಅಂಡ್ ನೀವೇನಾದ್ರೂ ಕೇಳಿದಾಗ ತುಂಬಾ ಅಹಂಕಾರವಾಗಿ ರೆಸ್ಪಾನ್ಸ್ ನ ಮಾಡ್ತಾ ಇದ್ರು. ಅಂಡ್ ಬೇಕು ಅಂತಾನೆ ನಿಮ್ಮನ್ನ ತುಂಬಾ ವೇಟ್ ಮಾಡ್ಸಿದಾರೆ ಅನ್ನೋದು ಕಾಣ್ತಾ ಇದೆ. ಈ ವಿಚಾರ ನಿಮಗೆ ಗೊತ್ತಾಗಿನೇ ನೀವು ನೋ ಕಾಂಟ್ಯಾಕ್ಟ್ ಅಲ್ಲಿ ಇಟ್ಟಿರ್ಬೋದು. ಈಗ ಆ ವ್ಯಕ್ತಿಗೆ ಇದು ಇನ್ಸೆಕ್ಯೂರ್ ಫೀಲ್, ಅಂದ್ರೆ ನೀವು ಇವ್ರ ಜೊತೆಲಿ ಮತ್ತೆ ಇರ್ತೀರಾ, ಇರೋದಿಲ್ವಾ, ಅಥವಾ ಕಾಂಟ್ಯಾಕ್ಟ್ ಆಗುತ್ತಾ ಇಲ್ವಾ, ಈ ತರ ಭಯ ಉಟ್ಕೊಂಡಿದೆ. ನೀವೆಲ್ಲಿ ಬಿಟ್ಟೋಗ್ಬಿಡ್ತೀರಾ, ನೀವೆಲ್ಲಿ ಮತ್ತೆ ನಿಮ್ ಲೈಫ್ ಅಲ್ಲಿ ನೀವು ಇನ್ಯಾರನ್ನಾದ್ರೂ ಸೆಲೆಕ್ಟ್ ಮಾಡ್ಕೊಂಡು ಹೋಗ್ಬಿಡ್ತೀರಾ. ಈ ತರ ಭಯ ಅನ್ನೋದು ಈ ವ್ಯಕ್ತಿನ ಡಿಸ್ಟರ್ಬ್ ಮಾಡ್ತಾ ಇದೆ. ಸೊ ಈಗೀಗ ಇನ್ನು ಮುಂದೆ ಈ ವ್ಯಕ್ತಿಲಿ ಬದಲಾವಣೆ ಬರೋ ಚಾನ್ಸಸ್ ತುಂಬಾನೇ ಇದೆ. ಇಲ್ಲಿ ಕಾಂಟ್ಯಾಕ್ಟ್ ಮಾಡ್ತಾರೆ ಅವರೇನೆ. ಈಗ 3 ಮಂತ್ಸ್ ಅವರು 3 ತಿಂಗಳು ವೇಟ್ ಮಾಡು, ಅಥವಾ ಇಷ್ಟು ದಿನ ವೇಟ್ ಮಾಡು ಅಂತ ಏನ್ ಹೇಳ್ತಿದ್ರಲ್ಲ, ಇನ್ನ 3 ತಿಂಗಳಲ್ಲಿ ತುಂಬಾನೇ ಚೇಂಜಸ್ ಬರೋದಿದೆ ಈ ವ್ಯಕ್ತಿಲಿ. ಪಾಸಿಟಿವ್ ಚೇಂಜಸ್ ಬರೋ ಚಾನ್ಸಸ್ ತುಂಬಾನೇ ಇದೆ ಇಲ್ಲಿ. ಓಕೆನಾ? ಇಷ್ಟು ದಿನ ನೀವು ವೇಟ್ ಮಾಡಿ ನೀವು ಸಾಕಾಗಿನೇ ನೀವು ಮೂವ್ ಆನ್ ಅನ್ನೋ ಸೀನ್ಸ್ ಅಂದ್ರೆ ನಿಮ್ ಲೈಫಲ್ಲಿ ಈ ವ್ಯಕ್ತಿ ಸವಾಸ ಬೇಡಪ್ಪ ಅನ್ನೋ ತರ ನೀವಿದ್ರಿ. ಓಕೆನಾ? ಸೊ ಈಗ ಅಂದ್ರೆ ಒಂದ್ ಡಿಟ್ಯಾಚ್ಮೆಂಟ್ ಅನ್ನೋದು ಕಾಣ್ತಾ ಇದೆ ನಿಮ್ ಕಡೆಯಿಂದ. ಬಟ್ ನೀವೀಗ ವಿಡಿಯೋ ನೋಡಿ ಅವ್ರ ಬಗ್ಗೆ ತಿಳ್ಕೊಳ್ಬಹುದು, ಅಥವಾ ಅವ್ನ ಟ್ಯಾರೋ ರೀಡಿಂಗ್ ನ ನೀವು ಪರ್ಸನಲ್ ಆಗಿ ತಗೊಂಡು ತಿಳ್ಕೊಳ್ತಿರ್ಬೋದು. ಬಟ್ ಸ್ಟಿಲ್ ನೀವು ನೋ ಕಾಂಟ್ಯಾಕ್ಟ್ ಅಲ್ಲಿ ಇದ್ರೂನು
ತುಂಬಾ ಡಿಟ್ಯಾಚ್ಮೆಂಟ್ ಇದೆ ನಿಮ್ಮಲ್ಲಿ. ಹಾಗಾಗಿ ಈ ವ್ಯಕ್ತಿ ನಿಮ್ ಬಗ್ಗೆ ಈಗ ಯೋಚನೆ ಮಾಡ್ತಾ ಇದ್ದಾರೆ. ಮೀನ್ಸ್ ಏನಂತಂದ್ರೆ ಯಾವಾಗ ರಿಕನ್ಸಿಲೇಷನ್ ಮಾಡ್ಕೊಂಡ್ಲಿ, ಯಾವಾಗ ಇದನ್ನ ಸರಿ ಮಾಡ್ಕೊಂಡ್ಲಿ ಅನ್ನೋ ವಿಚಾರವಾಗಿ ಯೋಚನೆ ಮಾಡ್ತಾ ಇದ್ದಾರೆ. ಅಂಡ್ ಟೈಮ್ ಕೊಡ್ಬೇಕು ಈ ವ್ಯಕ್ತಿ, ಒಂದು ಕಮಿಟ್ಮೆಂಟ್ ಅನ್ನೋದು ಕೊಟ್ಟಿರ್ಲಿಲ್ಲ ಅನ್ನೋದು ಕಾಣಿಸುತ್ತೆ. ಅಥವಾ ಇಷ್ಟು ದಿನ ನೀವೇ ದುಡ್ಡನ್ನ ಸ್ಪೆಂಡ್ ಮಾಡ್ತಾ ಇದ್ರಿ, ನಿಮ್ಮ ವ್ಯಕ್ತಿ ಸ್ಪೆಂಡ್ ಮಾಡ್ತಾ ಇರ್ಲಿಲ್ಲ. ಸೊ ಹಾಗಾಗಿ ಇನ್ಮೇಲೆ ಎಲ್ಲ ವಿಚಾರವಾಗೂ ಒಂದು ನೆಕ್ಸ್ಟ್ ಲೆವೆಲ್ಗೆ ತಗೊಂಡ್ ಹೋಗ್ಬೇಕು ಅನ್ನೋದನ್ನ ಯೋಚನೆ ಮಾಡ್ತಾ ಇದ್ದಾರೆ ನಿಮ್ಮ ವ್ಯಕ್ತಿ. ಬಟ್ ಅವರಿಗೆ ಒಂದು ಭಯ ಅನ್ನೋದಿದೆ ಎಲ್ಲೋ ಒಂದು ಕಾರ್ನರ್ ಅಲ್ಲಿ. ನೀವ್ ಇದನ್ನ ಅಕ್ಸೆಪ್ಟ್ ಮಾಡ್ತೀರಾ ಇಲ್ವಾ, ಅಥವಾ ಈ ವ್ಯಕ್ತಿ ನೋ ಕಾಂಟ್ಯಾಕ್ಟ್ ಆದ್ಮೇಲೆ ನೀವೇ ತುಂಬಾ ಈಗೋಯಿಸ್ಟಿಕ್ ಆಗಿರ್ಬೋದು. ನೀವ್ ಅವ್ರನ್ನ ನೋ ಕಾಂಟ್ಯಾಕ್ಟ್ ಮಾಡಿದ್ಮೇಲೆ ನೀವೇ ಈಗೋಯಿಸ್ಟಿಕ್ ಆಗಿರ್ಬೋದು. ನಿಮ್ಮನ್ನ ಹೆಂಗ್ ಸಮಾಧಾನ ಮಾಡ್ಸೋದು, ನಿಮ್ಮನ್ನ ಹೇಗ್ ನನ್ ಮತ್ತೆ ರೀಚ್ ಔಟ್ ಆಗೋದು ಅನ್ನೋ ವಿಚಾರವಾಗಿ ತುಂಬಾನೇ ಯೋಚನೆ ಮಾಡ್ತಾ ಇದ್ದಾರೆ ವ್ಯಕ್ತಿ. ಹಗ್ಲು ರಾತ್ರಿ ಇದ್ರ ಬಗ್ಗೆನೇ ಯೋಚನೆ ನಡೀತಾ ಇದೆ. ಅಥವಾ ನೀವು ಓಡಾಡಿದಂತ ಪ್ಲೇಸ್ ನೋಡಿದಾಗ ಈ ವ್ಯಕ್ತಿಗೆ ತುಂಬಾ ನೆನಪಾಗ್ತಿದೆ. ಇದನ್ನೆಲ್ಲ ಅವರು ಮರೆಯೋದಕ್ ಸಾಧ್ಯನೇ ಇಲ್ಲ. ಸೊ ಹಂಗಾಗಿ ಈಗ ನಿಮ್ಮಲ್ಲಿ ಬಂದಿರೋ ಡಿಟ್ಯಾಚ್ಮೆಂಟಿಗೂ ಇವರು ಅಟ್ಯಾಚ್ ಆಗೋದಿಕ್ಕೆ ಟ್ರೈ ಮಾಡ್ತಾ ಇದ್ದಾರೆ ನಿಮ್ ಕಡೆ. ಓಕೆನಾ, ಕ್ಲಾರಿಫೈ ಮಾಡೋಣ. ಯೂನಿವರ್ಸ್ ಪ್ಲೀಸ್ ಕ್ಲಾರಿಫೈ ಮಾಡಿ. ಓಕೆ, ಇಲ್ಲಿ ಕಮಿಟ್ಮೆಂಟ್ ಬಗ್ಗೆ ಹೇಳಿದೆ. ಹೌದು, ಈ ವ್ಯಕ್ತಿಗೆ ನೀವ್ ಕೇಳಿದ್ರಿ ಅಂತ ಅನ್ಸುತ್ತೆ. ಮದ್ವೆ ಆಗ್ಬೇಕು, ಮ್ಯಾರೇಜ್ ಆಗ್ಬಿಡೋಣ ಅನ್ನೋ ವಿಚಾರದಲ್ಲಿ ನೀವು ಕೇಳಿದ್ರಿ ಅನ್ಸುತ್ತೆ. ಈ ವಿಚಾರವಾಗೂ ಈ ವ್ಯಕ್ತಿ ವೇಟ್ ಮಾಡ್ಸಿದ್ದಾರೆ ತುಂಬಾನೇ ಅನ್ನೋದು ಕಾಣ್ತಾ ಇದೆ ಇಲ್ಲಿ. ಓಕೆನಾ. ಸೊ ಈಗೀಗ ನೋಡೋದಾದ್ರೆ ಈ ವ್ಯಕ್ತಿ ಇವ್ರಾಗಿ ಇವ್ರು ಬರೋದು ಅಲ್ದಿರಾ, ರಿಕನ್ಸಿಲೇಷನ್ ಆಗೋದು ಅಲ್ದಿರಾ, ಒಂದು ಕಮಿಟ್ಮೆಂಟ್ ಇರ್ಬೋದು ಅಥವಾ ಮ್ಯಾರೇಜ್ ಪ್ರಪೋಸಲ್ ಇರ್ಬೋದು, ಈ ರೀತಿ ಒಂದು ದೊಡ್ಡ ಚೇಂಜಸ್ ನ ತಗೊಂಡ್ ಬರ್ತಾ ಇದಾರೆ ಈ ರಿಲೇಶನ್ಶಿಪ್ ಅಲ್ಲಿ. ಓಕೆನಾ. ಏನ್ ವಾಕ್ ಅವೇ ಮಾಡಿದ್ರು ಈ ವ್ಯಕ್ತಿ, ಈಗ ರಿಕನ್ಸಿಲೇಷನ್ ಜೊತೆಲಿ ಮ್ಯಾರೇಜ್ ಪ್ರಪೋಸಲ್ ನ ತಗೊಂಡು ನಿಮ್ ಲೈಫಿಗೆ ಮತ್ತೆ ಬರ್ತಾ ಇದಾರೆ. ಸೊ ಸಮಥಿಂಗ್ ನ್ಯೂ ಬಿಗಿನಿಂಗ್. ಅಂಡ್ ನಿಮ್ಮ ಲೈಫ್ ಅಲ್ಲೂ ಅಷ್ಟೇ ಪಾಸಿಟಿವ್ ಆಗಿ ಒಂದು ಇನ್ಕಮ್ ಸೋರ್ಸ್ ಅನ್ನೋದು ಸ್ಟಾರ್ಟ್ ಆಗ್ಬೋದು ಈ ವ್ಯಕ್ತಿ ಕಡೆಯಿಂದ. ಬಿಕಾಸ್ ವೀಲ್ ಆಫ್ ಫಾರ್ಚೂನ್ ಬಂದಿರೋದ್ರಿಂದ ಸಮಥಿಂಗ್ ಒಂದು ಏನಂತಾರೆ, ಒಂದು ಪಾಸಿಟಿವ್ ಚೇಂಜಸ್ ಅನ್ನೋದು ಕಾಣ್ತಾ ಇದೆ. ಇಷ್ಟು ದಿನ ನೀವು ಏನ್ ಪ್ರಾಬ್ಲಮ್ಸ್ ನ ನೀವು ಫೇಸ್ ಮಾಡಿದ್ರಲ್ವಾ, ಇದೆಲ್ಲ ಸ್ಟಾಪ್ ಆಗಿ ಒಂದು ಪಾಸಿಟಿವ್ ವೇನಲ್ಲಿ ಒಂದು ಚೇಂಜಸ್ ನ ಬರುತ್ತೆ. ಅಥವಾ ನೀವು ಸಿಂಗಲ್ ಆಗಿದ್ರಿ ಅಂತಂದ್ರೆ, ಈಗ ನೀವು ಮೂವ್ ಆನ್ ಆಗ್ಬೇಕು ಅಂತಿದ್ರಿ ಅಂತಂದ್ರೆ ಖಂಡಿತ ನೀವು ಮೂವ್ ಆನ್ ಆಗ್ಬೋದು. ಹೊಸ ವ್ಯಕ್ತಿನೂ ಸಹ ನಿಮ್ಮ ಲೈಫಿಗೆ ಬರೋ ಚಾನ್ಸಸ್ ಇದೆ ಅನ್ನೋದು ಕಾಣ್ತಾ ಇದೆ. ಓಕೆನಾ. ಗೈಡೆನ್ಸ್ ನ ನೋಡೋಣ. ಯೂನಿವರ್ಸ್ ಓವರ್ ಆಲ್ ಈ ರೀಡಿಂಗ್ ಮೇಲೆ ಗೈಡೆನ್ಸ್ ನ ಕೊಡಿ. ನಿಮಗ್ ಅನ್ನಿಸ್ತಿದೆ ಈ ವ್ಯಕ್ತಿ ಕಡೆಯಿಂದ ನನಗ್ ಮೋಸ ಆಗ್ಬಿಟ್ಟಿದೆ ಅಂತ ಅನ್ಬಿಟ್ಟು. ಸೊ ಡೆಫಿನೆಟ್ಲಿ ಇಲ್ಲ. ಇಲ್ಲಿ ನೋಡೋದಾದ್ರೆ ನಿಮ್ಮಿಬ್ಬರ ರಿಲೇಶನ್ಶಿಪ್ ಮೇಲೆ ಯಾರ್ದೋ ಕಣ್ಣು ಬಿದ್ದಿರ್ಬೋದು. ಏನೋ ಈ ರೀತಿ ನೀವು ನಿಮ್ಮ ವ್ಯಕ್ತಿ ತುಂಬಾ ಟಾಕ್ಸಿಕ್ ಆಗಿ ಬಿಹೇವ್ ಮಾಡಿರೋದು. ಬಟ್ ಖಂಡಿತ ನಿಮ್ಮ ವ್ಯಕ್ತಿ ನಿಮ್ಮನ್ನ ಮನ್ಸಿಂದ ಒಂದ್ ಚೂರು ತೆಗ್ದಿಲ್ಲ. ಅವ್ರಿಗೆ ನೀವು ತುಂಬಾ ಇಂಪಾರ್ಟೆಂಟ್ ಇದ್ದೀರಾ. ಓಕೆ, ನೀವು ಅಷ್ಟೇ ಚೆನ್ನಾಗಿದ್ರಿ ಸಹ ಜೊತೆನಲ್ಲಿ ಇದ್ದಾಗ. ಓಕೆನಾ. ಸೊ ಸ್ವಲ್ಪ ರೂಡ್ನೆಸ್ ತೋರಿಸಿದ್ರು ಆ ವ್ಯಕ್ತಿ ಜೆನ್ಯೂನ್ ಇದ್ದಾರೆ ನಿಮ್ ವಿಚಾರವಾಗಿ. ಸೊ ಹಾಗಾಗಿ ಇಲ್ಲಿ ನೀವೇನ್ ಚೀಟ್ ಮಾಡಿದಾರೆ ಅನ್ಕೊಂಡ್ ನೀವು ವೇಟ್ ಮಾಡ್ತಾ ಇದೀರಲ್ಲ, ಆ ಚೀಟ್ ಮಾಡಿದಾರೆ ಅನ್ನೋ ವರ್ಡ್ ನ ತೆಗ್ದಾಕಿ ನಿಮ್ಮ ಲೈಫ್ ಅನ್ನೋದು ತುಂಬಾ ಬೆಟರ್ ಆಗಿರುತ್ತೆ. ಅಂಡ್ ಅಪ್ರೋಚ್ ಮಾಡ್ತಾರೆ ನಿಮ್ಮ ವ್ಯಕ್ತಿ. ಖಂಡಿತ ಅವರು ಇದ್ರ ಬಗ್ಗೆನೇ ಯೋಚನೆ ಮಾಡ್ತಾ ಇದ್ದಾರೆ. ಅವ್ರು ನೈಟ್ ಅಂಡ್ ಡೇ ಯೋಚನೆ ಮಾಡ್ತಾ ಇದ್ದಾರೆ. ಬರೀ ಲೇಟ್ ನೈಟ್ ಥಾಟ್ಸ್ ಅಷ್ಟೇ ಅಲ್ಲ, ಯಾವ ರೀತಿ ನಾನು ಆಕ್ಷನ್ಸ್ ನ ತಗೋಬಹುದು, ಯಾವ ರೀತಿ ನಾನು ನಿಮ್ಮನ್ನ ರೀಚ್ ಆಗ್ಬೋದು ಅನ್ನೋ ವಿಚಾರವಾಗೆಲ್ಲ ಅವರು ಯೋಚನೆ ಮಾಡ್ತಾ ಇದ್ದಾರೆ ನಿಮ್ ಬಗ್ಗೆ. ಓಕೆನಾ. ಮೆಸೇಜ್ ನೋಡೋಣ. ಯೂನಿವರ್ಸ್ ಪ್ಲೀಸ್ ಏನ್ ಚೇಂಜ್ ಮಾಡ್ಕೊಳ್ಬೇಕು, ಹೇಗಿರ್ಬೇಕು ಅನ್ನೋ ವಿಚಾರವಾಗಿ ಮೆಸೇಜ್ ನ ಕೊಡಿ.
ಓಕೆ. ಇಲ್ಲಿ ನೋಡೋದಾದ್ರೆ ನೀವು ತುಂಬಾ ಸೆನ್ಸಿಟಿವ್ ಅನ್ನೋದು ಕಾಣ್ತಾ ಇದೆ. ಸೊ ಅದನ್ನ ಎಂಬ್ರೇಸ್ ಮಾಡ್ಕೊಳ್ಳಿ. ತುಂಬಾ ಸೆನ್ಸಿಟಿವ್ ಆಗಿರೋದಕ್ಕೆ ಹೋಗ್ಬೇಡಿ. ನಿಮ್ ಎನರ್ಜಿನೂ ತುಂಬಾ ಸೆನ್ಸಿಟಿವ್ ಆಗ್ಬಿಟ್ಟಿದೆ. ಸೊ ನಿಮಗ್ ನೀವು ಸ್ಟ್ರಾಂಗ್ ಆಗಿ, ಈ ವ್ಯಕ್ತಿ ನಿಮ್ ಲೈಫಿಗೆ ಬರ್ಬೇಕಂದ್ರೆ ನಿಮಗ್ ನೀವು ಸ್ಟ್ರಾಂಗ್ ಆಗಿ. ಅಂಡ್ ಇಲ್ಲಿ ನೋಡಿ, ನಿಮ್ಮನ್ನ ನೀವು ಪ್ರೊಟೆಕ್ಟ್ ಮಾಡ್ಕೊಳ್ಳೋದನ್ನ ಕಲೀರಿ. ಫಸ್ಟ್ ಒಂದು ಬೌಂಡ್ರೀಸ್ ಅನ್ನೋದನ್ನ ಇಟ್ಕೊಳ್ಳಿ. ಎಷ್ಟು ಈಗ ನೀವು ತುಂಬಾ ಜನದ ಹತ್ರ ನೀವು ಶೇರ್ ಮಾಡ್ಕೊಳ್ತಿದ್ದೀರಾ, ನಿಮ್ಮ ಲೈಫ್ ನಲ್ಲಿ ಏನ್ ಪರ್ಸನಲ್ ಆಗಿ ನಡೆದಿದೆ ಇದನ್ನೆಲ್ಲ ನೀವು ಶೇರ್ ಮಾಡ್ಕೊಳ್ತಿರೋದ್ರಿಂದ ನಿಮ್ಮ ಎನರ್ಜಿ ಅನ್ನೋದು ಸ್ಪ್ರೆಡ್ ಆಗ್ತಾ ಇದೆ ಎಲ್ಲಾ ಕಡೆನೂ. ಸೊ ನಿಮ್ಮ ಎನರ್ಜಿನ ನೀವು ಪ್ರೊಟೆಕ್ಟ್ ಮಾಡ್ಕೊಳ್ಬೇಕು ಇಲ್ಲಿ. ಬಿಕಾಸ್ ಇಲ್ಲಿ ಇಂಟ್ಯೂಟಿವ್ ಪವರ್ ಅನ್ನೋದು ಬೇಕಾಗಿದೆ. ಸೊ ಹಾಗಾಗಿ ನೀವು ಕೆಲವು ಬೌಂಡ್ರೀಸ್ ನ ಇಟ್ಕೊಳ್ಳಿ. ಯಾರ ಹತ್ರ ಎಷ್ಟು ಶೇರ್ ಮಾಡ್ಬೇಕು, ಯಾರ ಹತ್ರ ಎಷ್ಟು ಮಾತಾಡ್ಬೇಕು ಅಷ್ಟೇ ನೀವು ಮೇಂಟೈನ್ ಮಾಡ್ಬೇಕು ಅನ್ನೋದು ಸಹ ಇಲ್ಲಿ ಇಂಪಾರ್ಟೆಂಟ್. ಓಕೆನಾ? ಅಂಡ್ ನಿಮ್ಮ ಇಂಟ್ಯೂಷನ್ ನ ನೀವು ಕೇಳಿಸ್ಕೊಳ್ಳೋದಕ್ಕೆ ಟ್ರೈ ಮಾಡಿ. ನೀವು ಇನ್ನೊಬ್ರ ಹತ್ರ ಶೇರ್ ಮಾಡಿ ನೀವು ಆ ಕಡೆಯಿಂದ ಸೊಲ್ಯೂಷನ್ ನ ಪಡ್ಕೊಳ್ತಿದ್ದೀರಾ. ಸೊಲ್ಯೂಷನ್ ಅನ್ನೋ ಸೀನ್ಸ್ ಏನಂದ್ರೆ, ಈಗ ಅವರು ನಿಮಗೆ ಈ ರೀತಿ ಮಾಡ್ಬೇಡ, ಹಿಂಗ್ ಮಾಡ್ಬೇಡ, ಹಂಗ್ ಮಾಡ್ಬೇಡ ಅಂತ ಹೇಳ್ಕೊಡ್ತಿರೋ ಚಾನ್ಸಸ್ ಇದೆ. ಆ ಸೊಲ್ಯೂಷನ್ ಅನ್ನೋದು ವೇಸ್ಟ್. ಅದು ನಿಮ್ಮ ಇಂಟ್ಯೂಷನ್ ನ ನೀವು ತಟ್ಟಿ ಕೇಳಿ. ಅಥವಾ ನಿಮ್ ಇಂಟ್ಯೂಷನ್ ನಿಮ್ಗೆ ಹಿಂಟ್ ಕೊಡ್ತಾ ಇದೆ ಏನ್ ಮಾಡ್ಬೇಕು, ಹೇಗಿರ್ಬೇಕು, ಏನು ಎತ್ತ ಅಂತ ಅಂದ್ಬಿಟ್ಟು. ಸೊ ಅದನ್ನ ಕ್ಲಿಯರ್ ಆಗಿ ಕೇಳಿಸ್ಕೊಳ್ಳಿ. ಅದ್ರ ಪ್ರಕಾರ ನಿಮ್ಮ ಲೈಫ್ ನಲ್ಲಿ ನೀವು ಹೆಜ್ಜೆ ಹಾಕಿದ್ರಿ ಅಂತಂದ್ರೆ ಖಂಡಿತ ನೀವು ಪಾಸಿಟಿವ್ ಕಡೆನೆ ರೀಚ್ ಆಗ್ತೀರಾ. ಓಕೆನಾ? ಯಾರ್ದೋ ಮಾತು ಕೇಳ್ಕೊಂಡು ಅವ್ರು ತುಂಬಾ ಪರ್ಫೆಕ್ಟ್ ಆಗಿದ್ದಾರೆ ಅಂತ ಅಂದ್ಬಿಟ್ಟು ಅವ್ರ ಸಜೆಷನ್ಸ್ ನ ತಗೊಳೋದಿಕ್ ಹೋಗ್ಬೇಡಿ. ಬಿಕಾಸ್ ಅವ್ರ ಲೈಫಲ್ಲೂ ತುಂಬಾನೇ ಎಕ್ಸ್ಪೀರಿಯನ್ಸಸ್ ಆಗಿರುತ್ತೆ. ಆ ಎಕ್ಸ್ಪೀರಿಯನ್ಸ್ ಮೇಲೇನೆ ಅವ್ರು ನಿಮ್ಮನ್ನ ಜಡ್ಜ್ ಮಾಡ್ತಿರ್ಬೋದು, ನಿಮ್ಗೆ ಹೇಳ್ಕೊಡ್ತಿರ್ಬೋದು. ಓಕೆನಾ? ನಿಮ್ಮ ಹಾರ್ಟ್, ನಿಮ್ಮ ಇಂಟ್ಯೂಷನ್ ಬಗ್ಗೆ, ಅದ್ರ ಬಗ್ಗೆ ಯೋಚನೆ ಮಾಡಿ, ಅದ್ರ ಕಡೆ ನೀವು ಗಮನನ ಕೊಡಿ. ಆಗ ನಿಮ್ಗೆ ಆನ್ಸರ್ ಅನ್ನೋದು ಸಿಗುತ್ತೆ. ನಿಮ್ಮ ಲೈಫ್ ಪಾತ್ ಏನು ಅನ್ನೋದು ಸಹ ನಿಮ್ಗೆ ಖಂಡಿತ ಗೊತ್ತಾಗುತ್ತೆ. ಅದು ಬಿಟ್ಟು ಇನ್ನೊಬ್ರು ಮಾತು ಕೇಳೋದಕ್ಕೆ ಹೋಗ್ಬೇಡಿ. ಓಕೆನಾ? ಓಕೆ ಗೈಸ್, ಇವತ್ತಿನ ರೀಡಿಂಗ್ ಇಷ್ಟೇ. ಇನ್ನು ಯಾರೆಲ್ಲ ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಕನ್ಫ್ಯೂಷನ್ಸ್ ಇದೆ, ಕ್ಲಾರಿಟಿ ಬೇಕು, ಪರ್ಸನಲ್ ರೀಡಿಂಗ್ಸ್ ಬೇಕು ಅಂತಂದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಗೂ ವಿಡಿಯೋ ಟೈಟಲ್ ಅಲ್ಲಿ ನಂಬರ್ ನ ಮೆನ್ಷನ್ ಮಾಡಿರ್ತೀನಿ. ಆ ನಂಬರ್ಗೆ ನೀವು ವಾಟ್ಸ್ಆಪ್ ಅಥವಾ ಕಾಲ್ ಮಾಡಿ ರೀಡಿಂಗ್ಸ್ ನ ಬುಕ್ ಮಾಡ್ಕೊಳ್ಬಹುದು. ಅಲ್ಲಿ ಕ್ಲಾರಿಟಿನ ಪಡ್ಕೊಳ್ಬಹುದು. ಅಂಡ್ ಕ್ರಿಸ್ಟಲ್ಸ್ ಏನಾದ್ರೂ ಬೇಕಾಗಿದೆ ನಿಮ್ಗೆ, ಇದರಿಂದ ನಿಮ್ಗೆ ನಿಮ್ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಬೇಕಾಗಿದೆ ಅಂತಂದ್ರೆ ಖಂಡಿತ ನೀವು ನಿಮ್ಮ ಪ್ರಾಬ್ಲಮ್ ನ ಹೇಳಿ ಸಹ ಕ್ರಿಸ್ಟಲ್ಸ್ ನ ನೀವು ಬೈ ಮಾಡ್ಬೋದು. ನಮ್ ಕಡೆ ಸಿಗುತ್ತೆ, ಎನರ್ಜೈಸ್ ಮಾಡಿ ಕೊಡ್ತೀವಿ ನಿಮ್ಗೆ ಅಂತ. ಅಂಡ್ ಇದು ಜನರಲ್ ರೀಡಿಂಗ್ ಆಗಿರುತ್ತೆ. ರೆಸನೇಟ್ ಆದ್ರೆ ಮಾತ್ರ ತಗೊಳ್ಳಿ, ಇಲ್ಲಾಂದ್ರೆ ಬಿಟ್ಬಿಡಿ. ನಿಮ್ಗೆ ಏನೇ ಡೀಟೇಲ್ಸ್ ಬೇಕು ಅಂತಂದ್ರೆ ನಾನ್ ಮೆನ್ಷನ್ ಮಾಡಿರೋ ಅಂತ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಓಕೆನಾ? ಥ್ಯಾಂಕ್ ಯು ಗೈಸ್, ಬೈ.